ರಾಜಭವನ ವರ್ಸಸ್ ರಾಜ್ಯ ಸರ್ಕಾರದ ಈ ಸಂಘರ್ಷದಲ್ಲಿ ಮುಂದಿನ ವಾರ ಮುಖ್ಯಮಂತ್ರಿಗಳ ಭವಿಷ್ಯ ನಿರ್ಧಾರವಾಗುತ್ತಾ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಡ್ತಾರಾ ಅಥವಾ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡ್ತಾರಾ? ಈ ಮಧ್ಯೆ ರಾಜ್ಯಪಾಲರ ನೋಟಿಸ್ ಸಂಬಂಧಿತವಾಗಿ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ನಾನು ಯಾವುದಕ್ಕೂ ಹೆದರಲ್ಲ, ಎದುರಿಸಲು ಸಿದ್ಧನಿದ್ದೀನಿ ಅಂತ ಯಾರಿಗೆ ಹೇಳಿದ್ರು? ನೋಡೋಣ ಈ ವರದಿಯಲ್ಲಿ. ಸಿಎಂ ವರ್ಸಸ್ ಗವರ್ನರ್ ಫೈಟ್ನಲ್ಲಿ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರಾ ಅನ್ನುವಂತಹ ಕುತೂಹಲದ ಚೆಂಡು ಗವರ್ನರ್ ಅಂಗಳದಲ್ಲಿದೆ. ಹಾಗಾದರೆ ಸೋಮವಾರ ಸಿಎಂ ಪಾಲಿಗೆ ನಿರ್ಣಾಯಕವಾಗುತ್ತಾ? ಗವರ್ನರ್ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟು ಸಿಎಂಗೆ ಕಂಟಕವನ್ನ ತರ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ರಾಜಭವನ ವರ್ಸಸ್ ಸರ್ಕಾರ, ಮುಂದಿನ ವಾರ ಸಿಎಂ ಭವಿಷ್ಯ ನಿರ್ಧಾರ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶಿಸುತ್ತಾರಾ? ಹೌದು, ಮೈಸೂರಿನ ಮೂಡಾ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಸಿಎಂಗೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಬೆನ್ನಲ್ಲೇ ಸರ್ಕಾರವು ರಾಜ್ಯಪಾಲರ ನೋಟಿಸ್ ಕಾನೂನು ಬಾಹಿರ ಅಂತ ನಿರ್ಣಯ ಕೈಗೊಂಡು ರಾಜಭವನಕ್ಕೂ ಸಂದೇಶ ರವಾನಿಸಿದೆ. ರಾಜ್ಯಪಾಲರು ಟಿಜೆ ಅಬ್ರಹಾಂ ನೀಡಿರೋ ದೂರನ್ನ ತಿರಸ್ಕರಿಸಬೇಕು ಅಂತ ಮಾಡಿರೋ ಮನವಿ ಸೋಮವಾರ ನಿರ್ಧಾರ ಆಗೋ ಸಾಧ್ಯತೆಗಳಿವೆ. ಆಗಸ್ಟ್ 4ರಂದು ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆಗುತ್ತಿದ್ದು, ಸೋಮವಾರದ ನಂತರ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿವೆ. ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಕ್ಯಾಬಿನೆಟ್ ನಿರ್ಣಯವನ್ನ ಪರಿಗಣಿಸಿದ್ರೆ ಸಿಎಂ ಸಂಕಷ್ಟದಿಂದ ಪಾರಾಗಲಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿರೋ ವಕೀಲರ ತಂಡದ ಜೊತೆಗೆ ಸಿಎಂ ಸಂಪರ್ಕದಲ್ಲಿದ್ದಾರೆ. ಮೂಡಾ ಹಗರಣದಲ್ಲಿ ರಾಜ್ಯಪಾಲರು ನೀಡಿರುವ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅಂತ ನಿನ್ನೆಯ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿ ರಾಜಭವನಕ್ಕೆ ಕಳಿಸಲಾಗಿದೆ. ಆಗಸ್ಟ್ 4ಕ್ಕೆ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಬಹುತೇಕ ಸೋಮವಾರ ಈ ಬಗ್ಗೆ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ರಾಜ್ಯಪಾಲರೇನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಲಿದೆ. ಒಂದ್ ವೇಳೆ ಕ್ಯಾಬಿನೆಟ್ ನಿರ್ಣಯವನ್ನ ಅಂಗೀಕಾರ ಮಾಡಿದ್ರೆ ಸಿದ್ದರಾಮಯ್ಯನವರು ಬಚಾವಾಗಬಹುದು. ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದು ಈಗ ಇರುವಂತಹ ಕುತೂಹಲ. ಸಿಎಂಗೆ ಎರಡನೇ ನೋಟಿಸ್ ಕೊಡ್ತಾರಾ ರಾಜ್ಯಪಾಲರು? ವಾರದೊಳಗೆ ಉತ್ತರ ನೀಡದಿದ್ದರೆ ಮತ್ತೆ ನೋಟಿಸ್. ಇನ್ನು ಸಿಎಂಗೆ ರಾಜ್ಯಪಾಲರು ಕೊಟ್ಟ ಶೋಕಾಸ್ ನೋಟಿಸ್ ಕಾಲಾವಕಾಶ ನಿನ್ನೆಯೇ ಅಂತ್ಯಗೊಂಡಿದೆ. ಸಿಎಂಗೆ ಎರಡನೇ ಬಾರಿಗೆ ರಾಜ್ಯಪಾಲರು ನೋಟಿಸ್ ಕೊಡಬಹುದು. ಇನ್ನು ರಾಜ್ಯಪಾಲರ ಮುಂದೆ ಇರೋ ಆಯ್ಕೆಗಳೇನು ಅಂತ ನೋಡೋಣ. 30 ದಿನಗಳೊಳಗೆ ಖಾಸಗಿ ದೂರು ಇತ್ಯರ್ಥ ಮಾಡಬೇಕು. 7 ದಿನಗಳಲ್ಲಿ ಉತ್ತರ ನೀಡದಿದ್ರೆ ಮತ್ತೆ ನೋಟಿಸ್. 3 ರಿಂದ 4 ದಿನಗಳಲ್ಲಿ 2 ನೋಟಿಸ್ ನೀಡಬಹುದು. 2 ನೋಟಿಸ್ಗೆ ಉತ್ತರ ನೀಡದಿದ್ರೆ ಮುಂದಿನ ನಿರ್ಧಾರ. ದೂರುದಾರರ ಹೇಳಿಕೆ ದಾಖಲು. ಕಾನೂನು ಪ್ರಕ್ರಿಯೆ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದಾಗಿದೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಪರ್ಮಿಷನ್ ದೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಒಂದು ಶೋಕಾಸ್ ನೋಟಿಸ್ ಅನ್ನು ಕೂಡ ಸಿಎಂ ಅವರಿಗೆ ಕೊಟ್ಟಿದ್ರು. ಆದರೆ 7 ದಿನಗಳ ಕಾಲದ ಒಳಗಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಕೂಡ ಹೇಳಿದ್ರು. ಆದರೆ ಈಗ 7 ದಿನಗಳ ಕಾಲ ಮುಕ್ತಾಯ ಆಗಿರುವಂಥದ್ದು. ಮುಕ್ತಾಯ ಆದ ಬಳಿಕ ರಾಜ್ಯಪಾಲರು ಯಾವ ರೀತಿಯ ಸ್ಟ್ಯಾಂಡನ್ನು ತೆಗೆದುಕೊಳ್ಬೋದು, ಜೊತೆಗೆ ರಾಜ್ಯಪಾಲರಿಗೆ ಇರುವಂತಹ ಸರ್ವೋಚ್ಚಾಧಿಕಾರ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನೋಡಿರುವಂಥದ್ದು. ಯಾಕೆಂದರೆ ಈಗಾಗಲೇ 7 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ರಾಜ್ಯಪಾಲರು ಮತ್ತೊಮ್ಮೆ ನೋಟಿಸನ್ನು ಕೊಡ್ಬೋದು. ನೋಟಿಸನ್ನು ಕೊಟ್ಟು ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ ಅಂದರೆ ಸರ್ವೋಚ್ಚ ಅಧಿಕಾರವನ್ನು ಬಳಸಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಕ್ಕೆ ಎಲ್ಲ ರೀತಿಯ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಇರುವಂತದ್ದು. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸಿಎಂ ಗರಂ. ನಾನು ಹೆದರಲ್ಲ, ಎದುರಿಸಲು ಸಿದ್ಧವಾಗಿದ್ದೇನೆ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಎಂದ ಸಿಎಂ. ಇನ್ನು ಶೋಕಾಸ್ ನೋಟಿಸ್ ಬಗ್ಗೆ ಚರ್ಚೆ ಜೋರಾಗಿರೋ ಬೆನ್ನಲ್ಲಿ ರಾಜ್ಯಪಾಲರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ನಾನು ಇದಕ್ಕೆಲ್ಲ ಹೆದರಲ್ಲ, ಎಲ್ಲವನ್ನು ಎದುರಿಸಲು ಸಿದ್ಧರಾಗಿದ್ದೇವೆ. ನನ್ನ ಪತ್ರದಲ್ಲಿ ಇಲ್ಲದಿದ್ದರೂ ಸರ್ಕಾರ ಅಸ್ಥಿರಗೊಳಿಸುವುದಕ್ಕೆ ಯತ್ನಿಸಿದ್ದಾರೆ. ರಾಜ್ಯಪಾಲರು ಕೇಂದ್ರ ಹಾಗೂ ಮೈತ್ರಿ ಪಕ್ಷದ ಕೈಗೊಂಬೆ ಆಗಿದ್ದಾರೆ ಅಂತ ಸಿಎಂ ದೂರಿದ್ದಾರೆ. ದೂರುದಾರ ಟಿಜೆ ಅಬ್ರಹಾಂ ಒಬ್ಬ ಬ್ಲಾಕ್ ಮೇಲರ್ ಅಂತ ಸಿಎಂ ಆರೋಪಿಸಿದ್ದಾರೆ. ನನಗೆ ಯಾಕೆ ಹೆದರಿಕೆ? ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಫೋಕಸ್ ನೋಟಿಸ್ ಕೊಟ್ಟಿದ್ರಲ್ಲ, ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅಬ್ರಾಮ್ ಒಬ್ಬ ಅವನ ಆಂಟಿಸಿಡೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಸರ್ಕಾರದ ಮುಖ್ಯಮಂತ್ರಿ ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನೆಲ್ಲ ಕೂಲಂಕಷವಾಗಿ ನೋಡಬೇಕಾಗಿತ್ತು. ಅಷ್ಟೊಂದು ಆತುರವಾಗಿ ಕೊಟ್ಟಿದ್ದಾರಲ್ಲ. ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊತಾ ಇದೆ. ಮೈ ರೋಲ್ ಇಸ್ ನಾಟ್ ದೇರ್. ರಾಜ್ಯಪಾಲರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಬಿಜೆಪಿ JDSನವರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ಇಷ್ಟೊಂದು ಆತುರವಾಗಿ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರದು ಅಂತ ಹೇಳಿ ಏನು ನೋಟಿಸ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಅದೇನ್ ತೋರಿಸುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ಗಳು ರಾಜ್ಯಪಾಲರಿಗೆ ನಡೀತಾ ಇದೆಯೇನೋ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಾನೂನಾತ್ಮಕವಾಗಿ ನಾವು ಖಂಡಿತವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಅಡ್ವೈಸರಿ ಮಾದರಿ ಈಗ ಕ್ಯಾಬಿನೆಟ್ ಒಂದು ನಿರ್ಣಯ ಮಾಡಿದೆ.
ಮುಂದೆ ಅವರೇನಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೇ ಆದ್ರೆ ಕಾನೂನು ಪ್ರಕಾರ ಹೇಗೆ ಎದುರಿಸಬೇಕೋ ಅದನ್ನ ಎದುರಿಸ್ತೇವೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ರಾಜ್ಯಪಾಲರಿಗೆ ಹೋಗಿ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿದ್ರೆ ರಾಜ್ಯಪಾಲರು ವಿದಿನ್ ಅವರ್ಸ್ ಯಾವುದೇ ರಾಜ್ಯಪಾಲ ಇಂಥ ಬಂದಾಗ ಚೆಕ್ ಮಾಡ್ತಾರೆ, ಏನಪ್ಪ ಇದು ಈ ಕೇಸಲ್ಲಿ ಏನಾದ್ರು ನಿಜವಾಗ್ಲೂ ಇದೆಯಾ, ಅವ್ರೇನೋ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರಾ CM ಅವರು ಅಂತ ನೋಡ್ಬಿಟ್ಟು ತಿಳ್ಕೊಂಡು ಸ್ವಲ್ಪ ಸಮಯ ತಗೊಳ್ಳಿ. ಇದನ್ನ ವಿದಿನ್ ಫ್ಯೂ ಅವರ್ಸ್ 100 ಪೇಜ್ ಡಾಕ್ಯುಮೆಂಟ್ನ ಓದ್ಬಿಟ್ಟು CM ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟರೆ ಏನು ತೋರಿಸುತ್ತಿದ್ದು? ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ BJP. ಅದೇ ಇವತ್ತಿನ ದಿವಸ BJPಯ ಒಂದು ಕೈಗೊಂಬೆ ಆಗಿ ರಾಜ್ಯಪಾಲರು ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯ ಆರೋಪಕ್ಕೆ ದೂರುದಾರ ಉತ್ತರ. ಕೆಲವೊಂದು ಗಂಭೀರ ಪ್ರಶ್ನೆ ಎತ್ತಿದ ಅಬ್ರಹಾಂ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪದ ಬೆನ್ನಲ್ಲೇ ದೂರುದಾರ TJ ಅಬ್ರಹಾಂ ಕೆಲವೊಂದು ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆ ಪ್ರಶ್ನೆಗಳು ಏನು ಅಂತ ನೋಡೋಣ. 2001ರಲ್ಲಿಯೇ ದೇವರಾಜ ಬಡಾವಣೆ ಅಂತ ಸೈಟ್ ಹಂಚಿಕೆ. 2004ರಲ್ಲಿ ಮಂಜುನಾಥ ಸ್ವಾಮಿಗೆ 3.16 ಎಕರೆ ರಿಜಿಸ್ಟ್ರೇಷನ್. ಸಿದ್ದು ಕುಟುಂಬ ಜಮೀನು ಖರೀದಿಸಿದಾಗ ಕೃಷಿ ಭೂಮಿ ಇರಲಿಲ್ಲ. ಪಾರ್ವತಿ ಸಿದ್ದರಾಮಯ್ಯ ಅಣ್ಣ ಖರೀದಿಸಿದ್ದ ಜಾಗದಲ್ಲಿ ಜಮೀನೇ ಇಲ್ಲ. ಸೈಟ್ ಹಂಚಿಕೆ ಆಗಿದ್ದನ್ನ ಕೃಷಿ ಭೂಮಿ ಅಂತ ಮಾಡಬಹುದಾ? ಕೃಷಿ ಭೂಮಿ ಅಲ್ದಿರೋ ಜಾಗ ಕೃಷಿ ಜಮೀನು ಅಂತ ಮಾರಬಹುದಾ? ಸೈಟ್ಗಳನ್ನ ಪಡೆದವರ ಹೆಸರಲ್ಲಿ ಕಂದಾಯ ಕಟ್ತಾ ಇದ್ರ? DC ಖುದ್ದು ವೀಕ್ಷಿಸಿದಾಗ ಆಗ ಸೈಟ್ಗಳು ಕಾಣ್ಲಿಲ್ವಾ? ಆಗ DCM ಆಗಿದ್ದ ಸಿದ್ದರಾಮಯ್ಯ ಪ್ರಭಾವ ಬೀರ್ಲಿಲ್ವಾ ಅಂತ ದೂರುದಾರ ಅಬ್ರಹಾಂ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಬಾಮ ಇದೆ, ಏನ್ ಜಮೀನದು? ಸೇಲ್ ರಿಜಿಸ್ಟ್ರೇಷನ್ ಆಗ್ತದೆ, ದೇವರಾಜನ್ನವರು ಮಾರ್ತಾರೆ. ಕೆಸರೆ ಗ್ರಾಮದಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ದೇವನೂರು ಬಡಾವಣೆ ಅಂತ 2001ರಲ್ಲಿ ನಿರ್ಮಾಣ ಆಗಿ ರೋಡ್ಗಳನ್ನ ಮಾಡಿ ಸೈಟ್ಗಳನ್ನ ಹಂಚಿರೋ ಜಾಗ ಕೃಷಿ ಭೂಮಿ ಹೆಂಗಾಗ್ಬಿಡ್ತದೆ? ಸೈಟ್ ಅಲಾಟ್ ಆಗಿರೋ ಜಮೀನನ್ನ ನನ್ನ ಜಮೀನು, ರೈತರ ಜಮೀನು, ಕೃಷಿ ಭೂಮಿ ಅಂತ ಮಾರ್ಬೋದಾ? ಕಂದಾಯ ಕಟ್ತಾ ಇದ್ದೀನಿ ಇದಕ್ಕೆ, ಈ ಭೂಮಿಗೆ ಇಲ್ಲಿವರೆಗೂ ಕಟ್ಟಿದ್ದೀನಿ ಅಂತ ಆಗ್ತಾರಪ್ಪ. ಯಾವ ಜಮೀನಿಗೆ ಕಂದಾಯ ಕಟ್ಟಿರೋದು? ಆ ಸೈಟ್ಗಳು ಮಾರಿದಾರಲ್ಲ ಅವ್ರ ಹೆಸರಲ್ಲಿ ನೀವು ಕಂದಾಯ ಕಟ್ತಾ ಇದ್ರಾ? ಒಟ್ನಲ್ಲಿ ಮೂಡಾ ಕೇಸ್ ನಿರ್ಣಾಯಕ ಹಂತ ತಲುಪಿದ್ದು ಮುಂದೆ ಏನಾಗುತ್ತೋ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.